ಈ ರೀತಿ ಸಿಂಪಲ್ ಆಗಿರೋ ಒಂದು ಚಿಕನ್ ರೆಸಿಪಿನ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಒಂದು ಬೌಲ್ಗೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ತಗೊಳ್ಳಿ. ಇದಕ್ಕೆ ಉಪ್ಪು, ಅರಿಶಿನ ಪುಡಿ, ಮಸಾಲೆ ಪುಡಿ, ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅರ್ಧ ನಿಂಬೆ ಹಣ್ಣಿನ ರಸನ ಬೆರೆಸಿ ಒಂದೊಳ್ಳೆ ಮಿಕ್ಸ್ ಮಾಡಿ. ಆಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ 15ರಿಂದ 20 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಿ. ಈ ಕಡೆ ಕಾದಿರೋ ಬಾಣಲೆಗೆ ಎಣ್ಣೆ ಹಾಕಿ 1 ಏಲಕ್ಕಿ, ಸ್ವಲ್ಪ ಚಕ್ಕೆ, 2 ಲವಂಗ, 1 ಎಸಳು ಚಕ್ರಮಗ್ಗಿ ಬೆರೆಸಿ ಕಾಯಿಸಿ. ಇದಕ್ಕೆ ಮ್ಯಾರಿನೇಟ್ ಆಗಿರೋ ಚಿಕನ್ನ ಬೆರೆಸಿ ಫ್ರೈ ಮಾಡಿ. ಚಿಕನ್ ಬೇಯಲು ಬೇಕಾಗಿರೋ ಅಷ್ಟು ನೀರನ್ನು ಹಾಕಿ ಬೇಯಲು ಬಿಡಿ. ಇನ್ನೊಂದು ಬೇರೆ ಬಾಣಲೆ ತಗೊಳ್ಳಿ. ಇದಕ್ಕೆ ಎಣ್ಣೆ ಹಾಕಿ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ. ಇದಕ್ಕೆ 2 ಸ್ಪೂನ್ ಶೇಜ್ವಾನ್ ಸಾಸ್, 2 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡಿ. ಇದು ಬ್ಯಾಚುಲರ್ಸ್ಗೆ ಮತ್ತು ಯಾವುದೇ ಮಿಕ್ಸಿಯ ಸಹಾಯ ಇಲ್ಲದೆ ಸೂಪರ್ ಆಗಿರೋ ಚಿಕನ್ ರೆಸಿಪಿನ ಈ ರೀತಿಯಾಗಿ ಒಮ್ಮೆ ಮಾಡಿ ತಿಂದು ನೋಡಿ, ಸಖತ್ತಾಗಿರುತ್ತೆ. ಮತ್ತು ಸ್ವಲ್ಪ ನೀರನ್ನು ಹಾಕಿ 1 ಅಥವಾ 2 ಕುದಿ ಬರೋವರೆಗೂ ಕಾಯಿಸಿ. ಇದಕ್ಕೆ ಮುಂಚೆನೇ ಬೇಯಿಸಿಟ್ಕೊಂಡಿರೋ ಚಿಕನ್ನ ಬೆರೆಸಿ ಒಂದೊಳ್ಳೆ ಫ್ರೈ ಮಾಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಬೆರೆಸಿ ಮಿಕ್ಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಹಿಟ್ ಲೈಕ್ ಬಟನ್ ಆ್ಯಂಡ್ ಶೇರ್ ಟು ಯುವರ್ ಅದರ್ ಫ್ರೆಂಡ್ಸ್. ಥ್ಯಾಂಕ್ ಯು.